ಹಿಂಗ್ ಹೊಂದಿಸ್ಬೇಕು ಗಿಡ. ಈಗ ಹೆಂಗ್ ನಾವು ತೆಂಗಿನ ಗಿಡ ಮೊದ್ಲು ಹೊಂದಿಸ್ತಿದ್ವೋ ಹಂಗ ಹೊಂದಿಸ್ಬೇಕು. ಎಲ್ಲವೂ ಮಣ್ಣಿಗೆ ಹೊಂದ್ಕೋಬೇಕು. ಆ ಮಳ್ಳಿ ಮೇಲೆ ಇರ್ಬೇಕು. ಅವು ನೆನೆಸ್ಬೇಕು. ಅದ್ರ ಮೇಲೆ ಒಂದ್ ಅರ್ಧ ಇಂಚು ಮಣ್ಣು ಹಾಕ್ಬೇಕು. ಹೊಡಿತಾವ್ ನೋಡಿ ಎಲ್ಲವ. ಒಂದು ಗೋಟ್ ಅಗ್ರಿಮೆಂಟ್ ಬರ್ಕೊಡ್ತೀನಿ. ಅಂದ್ರೆ ಸುಮ್ನೆ ಅವ್ರು ಹೇಳೋದು ಬಿಡಿ. ಒಂದು ಲೇಯರ್ ಒಂದ್ರ ಮೇಲೆ ಒಂದು ಇರಬಾರ್ದು. ಫಸ್ಟ್ ಮರಳು ಹಾಕ್ಬೇಕು ಲೇಯರ್, ಅದ್ರ ಮೇಲೆ ಅಡಿಕೆ ಸೊಸೆ, ಅದ್ರ ಮೇಲೆ ಲೈಟ್ ಮಣ್ಣು, ಅದ್ಮೇಲೆ ಹಾಕ್ಬಿಟ್ರೆ ಒಂದು ಸೊಸೆ ಒಂದು ಗೋಟು ಬರ್ಕೊಡ್ತೀವಿ. ರೈಟ್. ಈಗ ನೀವು ಒಂದು ಕೊಡ್ತೀರಾ? ಒಂದು ಕೊಡ್ತೀವಿ. ಇಲ್ಲ, ಯಾಕೆಂದ್ರೆ ಅಡಿಕೆ ರೇಟ್ ಇರೋದ್ರಿಂದ ಬಹಳ ಕೇಳಿದ್ರೆ ಅನ್ನೋದಕ್ಕೆ ಅಷ್ಟು ಕೇಳಿದೀನಿ. ನಾವು ದುಡ್ಡು ದುಡಿಯೋಕ್ಕೋಸ್ಕರ ನಾವು ಇದನ್ನ ಮಾಡಿಲ್ಲ. ನಮ್ಮ ಹೆಸರು ಬರ್ಬೇಕು ಸರ್. ಈಗ ದುಡ್ಡು ಅಂತೂ ಇರಲ್ಲ, ನಾವು ಕೊಟ್ಟಿದ್ದೆ. ನಾನು ಸಾಯ್ಬೋದು, ನೀವು ಕೊಟ್ಟಿರ್ತಾರಲ್ಲ ಸೊಸೆ ನೆನೆಸ್ತಾರೆ. ಈಗ ಇವನ್ ತಂದಿದ್ವಲ್ಲ, ಇವತ್ತು ನೆನೆಸ್ತೀವಿ. ನಾವೇ ದಗೆ ತಗೊಂಡ್ಬಂದಿದ್ವಿ, ತೋಟ ಮಾಡಿದೀವಲ್ಲ, ಹಂಗಿಲ್ಲ. ಇವತ್ತು ಖುಷಿ ಆಗ್ತದ ನೋಡಿದಾಗ ನೋಡಿ ಸರ್. ಒಂದ್ ಲೆಕ್ಕಕ್ಕೆ ಸರ್ ತೋಟದಲ್ಲಿ ಯಾರು ಅಂತ ಹೇಳ್ಬೋದಾಯ್ತು. ಹಂಗ ನಮಗೆ ತೋಟದಲ್ಲಿ ಒಳ್ಳೆ ಕಾನ್ಫಿಡೆನ್ಸ್ ಬಂದಿದೆ. ಹಿಂಗಾಯ್ತ್ರಿ ಕಾನ್ಫಿಡೆನ್ಸ್ ಬಂದಿದೆ. ಬೇರೆಯವ್ರಿಗೆ ಹೆಂಗ್ ಇದ್ ಮಾಡ್ತೀರಾ? ಈಗ ನಾವು ನಮ್ಮರು ಹಣ ಬಾರಣ ಅದೇನು ನೋಡ್ತೀವಿ, ಜನ ನೋಡಿ. ನೀವು ಫೋನ್ ಮಾಡೋಕೆ ನೋಡ್ರಿ. ಒಂದ್ ನಿಮಿಷ ಸರ್, ಕ್ಯಾಂಡಿ ಫೋನ್. ಈಗ ನಮ್ಮ 1 ಲಕ್ಷ ಕೊಡಬಲ್ಲೆ, ಸುಳ್ಳು ಹೇಳ್ಬಾರ್ದು. ಅಷ್ಟು ಕೊಡ್ತೀನಿ ಇಷ್ಟು ಕೊಡ್ತೀನಿ ಅಂತ. ನಾವು ನೋಡಿ ಅನ್ನ ಮಾಡೋಲ್ಲ. ಕೊಟ್ಟಿ ಮಾಡಿದ್ವಿ, ಎಲ್ಲ ಬೋರು ಕೊಟ್ಟೆ ಕೊಟ್ಟವು ನೀರು. ಎಷ್ಟು ಬೋರ್ ಇದೆ ಇಲ್ಲಿ? 4 ಬೋರ್. ಎಷ್ಟು? 5 ಎಕರೆ. 5ವರೆಗೆ. ಎಷ್ಟು ಕ್ವಿಂಟಲ್ ಬರುತ್ತೆ ನಮ್ದ? ಎಕರೆಗೆ 12 ಕ್ವಿಂಟಲ್ ಕೊಯ್ತೀವಿ. 12 ಕ್ವಿಂಟಲ್ ಅಡಿಕೆನೆ. ಒಣ ಅಡಿಕೆ, ಗೋಟು ಅದು ಇದು ಎಕ್ಸ್ಟ್ರಾ ಆಗುತ್ತೆ. 12 ಅಂತೂ 10 ಮೇಲೆ. 10 ಮೇಲೆ. ಯಾವತ್ತೂ 10ರೊಳಗೆ ಕೆಡವಿಲ್ಲ ನಾವು. ಗೊಬ್ಬರ 16, 20 ಇಲ್ಲ, ನಾವು ಗೌರ್ಮೆಂಟ್ ಗೊಬ್ಬರ ಕೊಡಲ್ಲ. ನೀವು ಹೇಳೋ ಲೆಕ್ಕ ನೋಡಿದ್ರೆ ಗೊಬ್ಬರ ನಾವು ದನಿ ಗೊಬ್ಬರ, ಕುರಿ ಗೊಬ್ಬರ, ಕೋಳಿ ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿ ಕೆಮಿಕಲ್ ಯಾವ್ದು ಹೆಂಗ್ ಕೊಡೋದು ನೀವು? ದನಿ ಗೊಬ್ಬರ ಫಸ್ಟು 17 ದನಿ ಗೊಬ್ಬರ ಹೇಳ್ತೀವಿ, ಅದ್ರ ಮೇಲೆ 17 ಕುರಿ ಗೊಬ್ಬರ ಹೇಳ್ತೀವಿ. ಬಟ್ ಸ್ಟಾಕ್ ಮಾಡ್ತೀರಿ ಮತ್ತೆ ಸ್ಟಾರ್ಟ್ ಮಾಡ್ತೀವಿ. ಅದೆಲ್ಲ 17 ಕೋಳಿ ಗೊಬ್ಬರ ಹೇಳ್ತೀವಿ. ಅದನ್ನ JCPಗೆಲ್ಲ ಹಿಂಗೆ ಮಿಕ್ಸ್ ಮಾಡ್ತೀರಿ. ಮಿಕ್ಸ್ ಮಾಡಿ ಹಾಕೋದು. ಮಿಕ್ಸ್ ಮಾಡಿ ಗುಣಿಗೆ ಹಾಕ್ತೀವಿ. ಸುತ್ತ ಮಾಡಿ ಮಣ್ಣು ಹಾಕಿದ್ರೆ ಮಣ್ಣು ಮಿಕ್ಸ್ ಆಗ್ಬಿಟ್ರೆ ಬಾರಿ ಬೆಸ್ಟ್. ಅದು ಅಲ್ಲ, ಅದ್ರ ಜೊತೆಗೆ ಮಿಕ್ಸ್ ಆಗ್ಬಿಟ್ರೆ ಮಣ್ಣು ಸುತ್ತು ಬಂಗಾರದಂತ ಮಣ್ಣು. ಇದ್ರಾಗ 2.5 ಅಡಿ ಮುಚ್ಚಿದ್ವಿ ತೋಟ ನಾವು. ಮಣ್ಣಾಗ ಅಷ್ಟು ಮಣ್ಣು ಹೊಡೆದಿರಿ. ಚಾನಲ್ ಇದೆ, ಚಾನಲ್. 5 ವರ್ಷ 1 ಕೋಟಿ ಸೊಸೆ ಮಾಡಿದ್ವಿ. 1 ಕೋಟಿ ಸೊಸೆ ಹಂಗಲ್ಲ, ನಿಮಗ್ ಬೇಕಾದಷ್ಟು ಕೆಲಸ ಇದೆ. ನಮಗೆ ಒಳ್ಳೇದಾಗಿ ಕಿರಿ ಮಾಡಬಾರ್ದು. ಈಗ 4 ಕಾಣಿ ಕಮ್ಮಿ ಮಾಡಿ ಕೇಳಿ. ನೀವು ಒಂದು ಗೋಟ್ ಒಂದು ಮಿಸ್ ಆಗ್ಬಿಟ್ರೆ ನನ್ ಕೇಳಿ. ಅಲ್ಲಣ್ಣ, ಇಲ್ಲ, ಯಾಕೆಂದ್ರೆ ನೋಡಿ ಸರ್, ಮಾಡಕ್ತಾ ಇಲ್ಲ. ಅಲ್ಲಲ್ಲ, ಈಗ ಅದೇ ಲಕ್ಷ ಗೋಟ್ ನಮಗೆ ಹಾಕಕ್ ಜಾಗ ಇದೆ. 60 ರೂಪಾಯಿ ಸಸಿ ಕಳ್ಳ ತಗೋಕಾನೆ ಏನೋ. ನಾವು ಮಾಡ್ಬೇಕಲ್ಲ, ಈ ತರ ತೋಟ ತೋರಿಸಿ ಈ ತರ ಎಲ್ಲರನ್ನ ಕೇಳ್ಕೊಂಬ. 6 ತಿಂಗಳು ಏನೋ 6 ತಿಂಗಳು ಗಿಡ ನಾಟಿ ಮಾಡಿ ಬಿಡ್ಬೋದು ನೀನು. ಮೊನ್ನೆ ಇದ್ರಾಗ ಆಯ್ತು. ಈಗ 4.5 ಹಂಗ ಅಡ್ವಾನ್ಸ್ ಹಾಕ್ತಾರೆ. ಡೀಟೇಲ್ ಕೊಡಿ, ಬೇಜಾರಬೇಡಿ. ಈಗ ನಮಗೆ ಎಷ್ಟು ದಿನಕ್ಕೆ ಹೆಂಗೆ ಒಂದೇ ಸರಿ ಸಿಗುತ್ತಾ? ಈಗ ಅಲ್ಲಿ ಮೇಲಿದೆ, ಎಷ್ಟು ಸಾವಿರ ಆಗ್ಬಹುದು ಗೊತ್ತಿಲ್ಲ. ಅವ್ರು ಇಂಗ್ಲಿಷ್ ಕೊಡ್ತಾರೆ ಬಿಡು, ಅವ್ರು ಹೇಳಿದ್ದ ಗೊತ್ತಾಯ್ತೇನೆ. ಇಲ್ಲಿ ನೋಡಿ ಸ್ವಾಮಿ,
ಇದು ಈ ಮಕ್ಕಳಿಗಿನ್ನ ಹೆಚ್ಚಾದ ಒಂದು ಬದುಕು. ಬದುಕು ನಾನ್ ಸಾಯ್ತೀನಿ, ನಾಳೆ ಸಾಯ್ತೀನೋ ನಾಳೆ ಸಾಯ್ತೀನೋ ಬೆಳೆಸ್ಬೇಕು, ಬೆಳೆಸಿ ಇವದವಲ್ಲ ಬೆಳೆಸಿ ಫೇಲ್ ಆದ್ರೆ 100 ವರ್ಷ ಆಯುಸ್. ನಿಮ್ಮ ಹೆಸರು ನನಗೆ ಗೊತ್ತಿಲ್ಲ. ಕಾಂತಾಣ ನಮ್ಮೂರಾಗೆ ತಾಮಂದರೆ ಮಂಜಣ್ಣ 5 ವರ್ಷ ಏನಲ್ಲ ಎಷ್ಟು ಪೈನ್ ಆಗುತ್ತೆ ಅಂದ್ರೆ ಅವ್ರಿಗೆ ಅದು ಹೇಳ್ಬಾರ್ದು. ಅದು ಏನಣ್ಣ ಬೀಳಲಿಲ್ಲ ಅಂದ್ರೆ ಅರ್ಥ ಏನು? ಅದು ರೈತರಿಗೆ ಗೊತ್ತಾಗ ಮಾಡಿದ್ರೆ ಏನ್ ಗೊತ್ತಾಗುತ್ತೆ? ಅವ್ರು ದುಡ್ಡು ದುಡಿಯೋಕೋಸ್ಕರ ಮಾಡ್ತಾರೆ. ನಮ್ಮ ಆ ಥರ ದುಡ್ಡು ದುಡಿಯೋಕೆ ನಮ್ಗೆ ಆಚಿಲ್ಲ. ದುಡ್ಡು ಮುಖ್ಯ ಅಲ್ಲ ಈಗ ದುಡ್ಡು ದುಡಿತೀವಿ, ಕಳಿತೀವಿ. ಆದ್ರೆ ನೀನ್ ಇವತ್ತೊಂದ್ ದಿವಸ ತಗೊಂಡೋಗಿ ನಾಳೆ ನಾನು ನೋಡಿದ್ರೆ ಏನ್ ಅನ್ಬೇಕು ನೀನು? ಅಣ್ಣ ಬಾ ಕುತ್ಕೊ ಅನ್ಬೇಕು. ಮುಖ್ಯ ಅಲ್ಲ. ದುಡ್ಡಿಗೆ ಕೊಡೋರು ನಾನು ಹೇಳ್ತೀನಿ, ಅಲ್ಲೇ ಹೇಳಿಲ್ಲ ಕುತ್ಕೊ. ನಿಮಗೆ. ನೀನ್ ಯಾರನ್ನ ಕರ್ಕೊಂಡು ಹೋಗಿ ತೋಟ ತೋರಿಸಿ ಅವನಾರು ಕೊಡ್ಕೊಡೋದನ್ನ ಇವತ್ತೇನು ಕೇಳ್ಕೊಂಬ ಏನ? ನಮ್ ತೋಟ ನೋಡ್ರಿ, ಈಗ ನಾವಿದ್ರೆ ಕೊಡೋದು. ಈಗ ಒಂದ್ ಕೆಲಸ ಮಾಡಿ ನನಗೆ ಕೊಡಿ, ಅದೇ 4:30 ಅಡ್ವಾನ್ಸ್ ಇಲ್ಲ, ಹಾಕ್ತೀನಿ. ಈಗ ನೀವು ಇಲ್ಲ ಅಕೌಂಟ್ ಡೀಟೇಲ್ ನಾಲ್ಕಾಣಿ ಕಮ್ಮಿ ಮಾಡಿದೀನಿ ನಿಮಗೋಸ್ಕರ. ಅಕೌಂಟ್ ಡೀಟೇಲ್ ಕೊಡಿ. ನಮ್ದು ಅಕೌಂಟ್ ಏನಿಲ್ಲ. ನಾನು ರೇಟ್ ನಿನ್ನಾಳೆ ಈಗ ಅಕೌಂಟ್ ಇಲ್ಲ ಅಂದ್ರೆ ಯಾರ ಕೈ ತಂದು ಕೊಡೋದು? ಇಲ್ಲ ತಗೊಂಡೋಗ್ಬೇಕಂತ ತಂದು ಮಾತ್ರ ಈಗ ಅವನ್ನ ತಗೊಂಡೋಗಲ್ವಾ? ಯಾವ ಎಕ್ಸ್ಟ್ರಾ ಹೋಗ್ತಾವ ಇಲ್ಲ ನಾವು 1 ಟೈಮ್ ತಗೊಂಡೋಗ್ತೀವಿ. ತಗೊಂಡೋಗ್ತೀವಿ ಅಣ್ಣ. ಇದೇ ಟೈಮ್ ಶಾರ್ಟ್. ಅಲ್ಲ ಸರ್, ಈಗ ತಗೊಂಡೋಗಿ 2 ದಳಕ್ಕೆ ಆಗ್ತವೆ. ದಳ ಹಾಕೇಳ್ರಿ ಎಂತಾರ ಹಾಕ್ಕೊಂಬಿಡ್ರಿ ಗಣವ ಒಳ್ಳೆ ಬೋಟು ಅಲ್ಲ. ನೆನೆಯಕ್ಬಿಡ್ರಿ, ಸಿಗಲ್ಲ ಗೋಟ್ಗಳು. ಅದಕ್ಕೆ ಕಳ್ಕಂದ್ರೆ ಮತ್ತೆ ಹುಡ್ಕಾಡಿದ್ ಸಿಗಲ್ಲ. ಅಲ್ಲ ಅರ್ಥ ಆಯ್ತು ನನಗೆ. ಗೊತ್ತಾ ಅಣ್ಣ? ನಾಕಾಣಿ ಕೊಡು ಅಂತ ಕೇಳ್ತೀನಿ. ಏನ್ ಆ ತರ ಬದುಕು ನಾನ್ ಬದುಕ್ತಾ ಇಲ್ಲ. ಎಷ್ಟು ಇರೋದು ಎಷ್ಟು ಅದು ಎಷ್ಟಾಗುತ್ತೋ ಅಲ್ಲ, ಅಷ್ಟೇ. ನಿಮ್ ಪ್ರಕಾರ ಅದೆಷ್ಟು ಒಂದು 10 ರಿಂದ 12 ಸಾವಿರ ಆಗ್ಬೋದು. ಈಗಿರೋದು? ಸರಿ ಬರ್ರಿ ಹೋಗೋಣ. ಸುಮ್ಮನೆ ಸರ್ ಹೋಗಿ ಸರ್ ಹೋಗ್ತಾನೆ. ಬೆಳಿಗಟ್ಟೆ. ಸರ್ ಅದು ಅಡಿಕೆ 1 kg ಎಷ್ಟು ಆಗುತ್ತೆ? 1 kg ಎಷ್ಟು ಆಗುತ್ತೆ ಇದು? ಹಾಂ ಹಾಂ ಹಾಂ. ಇದು ಊರ ಹೆಸರೇನು? ಪಂಡ್ರಹಳ್ಳಿ. ಹಾಂ. ಇದು ಬೆಳಿಗಟ್ಟೆ ಲಕ್ಷ್ಮೀ ಸಾಗರ ಹತ್ರ.